ಹಲೋ ಫ್ರೆಂಡ್ಸ್, ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಟೆಕ್ ಇನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ. ಇವತ್ತಿನ ವೀಡಿಯೋನಲ್ಲಿ ಏನು ಮಾತಾಡೋಕೊಟ್ಟಿದ್ದೆಪ್ಪ ಅಂತಂದರೆ SSP ಸ್ಕಾಲರ್ಶಿಪ್ ಅಪ್ಡೇಟ್ ಬಗ್ಗೆ. ಹಲವಾರು ಜನ ಕೇಳ್ತಿದ್ದಾರೆ ಪದೇ ಪದೇ SSP ಬಗ್ಗೆ ಅಪ್ಡೇಟ್ ಕೊಡಿ ಬ್ರೋ ಅಂತ. ನಾನು ಕೂಡ ಅಪ್ಡೇಟ್ನ ಕೊಟ್ಟಿದ್ದಿಲ್ಲ. ಸ್ಕಾಲರ್ಶಿಪ್ ಬರ್ತಾ ಇದೆಯೋ ಇಲ್ಲೋ ಅಂತ ಅಪ್ಡೇಟ್ನ ಕೊಟ್ಟಿದ್ದಿಲ್ಲ. ಇವಾಗ ಅಪ್ಡೇಟ್ನ ಕೂಡ ಕೊಟ್ಟಿದ್ದೀನಿ ಇವತ್ತು. ನಾನು ವಾಟ್ಸಪ್ ಗ್ರೂಪಲ್ಲಿ ಕೇಳ್ತಾ ಇದ್ದೀರಾ, ದಿನ ಕೇಳ್ತಾಯಿದ್ರು. ಬಟ್ ನನಗೆ ವೀಡಿಯೋ ಮಾಡೋಕ್ಕೆ ಟೈಮೇ ಸಿಗ್ತಿಲ್ಲ. ಬಟ್ ಸ್ಟಡಿಂಗ್ ಮಾಡ್ತಿದ್ದೆವಲ್ಲ, ಅದಕ್ಕೆ ಟೈಮಿಂಗ್ ಸಿಗ್ತಾಯಿಲ್ಲ, ಅದಕ್ಕೆ ಕ್ಷಮಿಸಿ. ಮೊದಲನೇ ಬಾರಿಗೆ ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ನ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿದರೆ ನಾವು ವೀಡಿಯೋ ಮಾಡೋಕ್ಕೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ನಮಗೆ ಸಪೋರ್ಟ್ನ ಮಾಡಿ ಅಂತ ಹೇಳ್ತೀನಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. SSP ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ, ಯಾವಾಗ ಬರುತ್ತೆ, ಟೈಮಿಂಗ್ ಏನು ಅಂತ ಪೂರ್ತಿ ನಾನು SSPನ ಲಾಗಿನ್ ಆಗ್ತೀನಿ. ಒಂದು ಸ್ಟೂಡೆಂಟ್ದು ಇವಾಗ ಲಾಗಿನ್ ಆಗ್ತೀನಿ. ನಮ್ಮದು ಸ್ಕಾಲರ್ಶಿಪ್ ಏನಿದೆ ಇದರಲ್ಲೇ ಬಂದಿದೆ, ಮಾರ್ಚ್ 1ನೇ ವೀಕ್ನಲ್ಲೇ ಬಂದಿದೆ. ಹಲವಾರು ವಿದ್ಯಾರ್ಥಿಗಳದ್ದು ಅವಾಗೆ ಬಂದಿದೆ ಸ್ಕಾಲರ್ಶಿಪ್ಪು. ಬಟ್ 2023-24ನೇ ಸಾಲಿನ ಸ್ಕಾಲರ್ಶಿಪ್ ಇನ್ನೂ ಕೆಲವೊಂದಿಷ್ಟು ಜನಕ್ಕೆ ಬಂದಿಲ್ಲ. ಮತ್ತು 2022-23 ಕೂಡ ಬಂದಿಲ್ಲ. ನಾನಿವಾಗ ಒಂದು ವಿದ್ಯಾರ್ಥಿದು ಲಾಗಿನ್ ಆಗ್ತೀನಿ. ಸ್ಟೂಡೆಂಟ್ ಐ ಡಿ ಇವಾಗ ಲಾಗಿನ್ ಆಗ್ತಿದ್ದೀನಿ ನೋಡಿ. ಇವಾಗ ಲಾಗಿನ್ ಆದರೆ ಅಲ್ಲಿ ಪ್ರೊಸೆಸಿಂಗು ಏನು ಕ್ಯಾಪ್ಚಾ ರಾಂಗ್ ಅಂತ ಬಂತು. ಪ್ರೊಸೆಸಿಂಗ್ ಅಂತಲೇ ಇರುತ್ತೆ. ಅಮೌಂಟು ಕೂಡ DBT ಎಸ್ ಅಂತ ಬಂದಿರುತ್ತೆ, ಕೆಲವೊಬ್ಬರಿಗೆ ಬಂದಿರಲ್ಲ. ಲಾಗಿನ್ ಅದೇ, ನಾನು ಯಾಕೋ ಕ್ಯಾಪ್ಚರ್ ತಪ್ಪಂತ ಬರ್ತಾಯಿದೆ. ಬಟ್ ನಾನು ಇನ್ನೊಮ್ಮೆ ಹಾಕ್ತೇನೆ ನೋಡಿ. ಇವಾಗ ಲಾಗಿನ್ ಆಯಿತು ನೋಡಿ. ಒಂದು ಸ್ಟೂಡೆಂಟ್ದು ಲಾಗಿನ್ ಆದ ತಕ್ಷಣ ನೀವು ಸ್ಕಾಲರ್ಶಿಪ್ ಸ್ಟೇಟಸ್ನ ಇಯರ್ ವೈಸ್ ಸ್ಟೂಡೆಂಟ್ನ ಚೆಕ್ ಮಾಡಿ 2023-24 ಕೊಟ್ಟು ವ್ಯೂ ಕೊಟ್ಕೊಂಡ್ರೆ ಈ ರೀತಿ ಬರುತ್ತೆ ನೋಡಿ. ಡೈರೆಕ್ಟಾಗಿ ಹೆಸರು ತೋರಿಸುತ್ತೆ, ಎಲ್ಲ ಆಧಾರ್ ಶೇಡಿಂಗ್ ಎಸ್ ಅಂತ ತೋರಿಸುತ್ತೆ, ವೆರಿಫೈ ಕೂಡ ಎಸ್ ಅಂತ ಬಂದಿರುತ್ತೆ. ಬಟ್ ಇಲ್ಲಿ ಇನ್ನೂ ಒಂದು ಸ್ಟೆಪ್ ಬಂದಿಲ್ಲ ಇವತ್ತು. ಬಟ್ ಇನ್ನೊಂದು ಸ್ಟೂಡೆಂಟ್ದು ಬಂದಿತ್ತು. ಬಟ್ ಅಮೌಂಟ್ ಡೈರೆಕ್ಟ್ ಏನಿದೆ ಅದು ವೆರಿಫೈನೇ ಆಗಿದ್ದಿಲ್ಲ ಇನ್ನೂ ಕೂಡ. ಮೊನ್ನೆ ಇವಾಗ 15-20 ದಿನದಿಂದ ಚೆಕ್ ಮಾಡಿದಾಗ ವೆರಿಫೈನೇ ಆಗಿದ್ದಿಲ್ಲ. ಏನದು ಅಪ್ಲಿಕೇಶನ್ ವೆರಿಫೈಡ್ ಅಂತ ಎಸ್ ಅಂತ ಇತ್ತು. ಬಟ್ ಇಲ್ಲಿ ಅಪ್ರೂವಲ್ ಏನಿತ್ತು ಅದು ಇನ್ನೂ ನೋ ಅಂತ ಇತ್ತು. ಎಲ್ಲಷ್ಟು ಅಪ್ರೂವ್ ಆಗಿ ಎಸ್ ಅಂತ ಬಂದು ಈಗ ಅಮೌಂಟ್ ಲಾಸ್ಟ್ ಸ್ಟೇಜಿಗೆ ಬಂದು ನಿಂತಿದೆ ಅವ್ರದ್ದು. ಲಾಗಿನ್ ಹಲವಾರು ಇದೆ, ಬಟ್ ನೆನಪಿಲ್ಲ ಐ ಡಿ ಏನಿದೆ ಅಂತ. ನೋಡೋಣ, ಯಾವುದಾದ್ರೂ ಇನ್ನೊಂದು ಲಾಗಿನ್ ಮಾಡ್ತೀನಿ, ಬರ್ಬೋದು. ಇವಾಗ ನಾನು ಇದು ಲಾಗೌಟ್ನ ಹಾಕ್ತೀನಿ. ಇಲ್ಲಿ ಹಲವಾರು ಐ ಡಿ ಇದ್ದಾವೆ, ಬಟ್ ಯಾವುದಂತ ನೆನಪಿಡೋಕ್ಕೆ ಆಗಲ್ಲ. ನೋಡ್ತಿರ್ಬೋದು ಇಲ್ಲಿ ಎಲ್ಲ VG ನಂಬರ್ ಇದೆ. ನೋಡೋಣ, ಇದೊಂದು ಲಾಗಿನ್ ಆಗ್ತೀನಿ. ಯಾವುದು ಅಂತ ಇರ್ಲಿಕ್ಕಿಲ್ಲ ಮೋಸ್ಟ್ಲಿ. ಹೋಗಲಿ ಬಿಡಿ, ಬರುತ್ತೆ. ವೇಟ್ ಮಾಡ್ಕೊಳ್ಳಿ. ಸ್ಕಾಲರ್ಶಿಪ್ ಏನಿದೆ ಅದು 100% ಬರುತ್ತೆ. ಇವಾಗ ಅಮೌಂಟ್ ಏನಿದೆ ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ, ಎಲ್ಲ ವೆರಿಫೈ ಮಾಡಿದ್ದಾರೆ. ಬಟ್ ಅಮೌಂಟ್ ಏನಿದೆ ಅದು ಒಂದೇ ಪೆಂಡಿಂಗ್ ಇಟ್ಕೊಂಡು ಕೂತಿದ್ದಾರೆ. ಬರುತ್ತೆ ಅಮೌಂಟ್ ಕೂಡ ಇನ್ನೂ ಕೆಲವೇ ದಿನದಲ್ಲಿ ಬರುತ್ತೆ. ಇವಾಗ ಜೂನ್ ಎಂಡಿಂಗ್ ತನಕ ಬರುತ್ತೆ. ಆಲ್ಮೋಸ್ಟ್ ಎಂಡಿಂಗ್ ತನಕ ಅಂತ ಹೇಳೋಕ್ಕಾಗಲ್ಲ, ಜುಲೈ ಮುಗಿಯೋಷ್ಟರಲ್ಲಿ. ಇವಾಗ ಮುಂದಿನ ಸ್ಕಾಲರ್ಶಿಪ್ ಏನಿದೆಯಲ್ಲ ಅದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೋಷ್ಟ್ರೊಳಗಡೆ 90% ಅಮೌಂಟ್ ಏನಿದೆ ಅದು ಬರುತ್ತೆ. ಅಲ್ಲಿ ತನಕ ಬರಲಿಲ್ಲಪ್ಪ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಅದಾದ ನಂತರ ಡಿಸೆಂಬರ್ನಲ್ಲಿ ಬರುತ್ತೆ ನಿಮ್ಮ ಸ್ಕಾಲರ್ಶಿಪ್ಪು. ಜನವರಿಯಲ್ಲಿ ಏನಿದೆ ನಿಮ್ಮ ಸ್ಕಾಲರ್ಶಿಪ್ಪು ಈ ವರ್ಷದ್ದು ಡಿಸೆಂಬರ್ನಲ್ಲಿ ಬರುತ್ತೆ. ಅಲ್ಲಿ ತನಕ ಬರಲಿಲ್ಲಪ್ಪ ಅಂದರೆ ಡಿಸೆಂಬರಲ್ಲಿ 100% ಬರುತ್ತೆ. ಮತ್ತು 2021-22 ಸ್ಕಾಲರ್ಶಿಪ್ ಏನಪ್ಪ ಅಂತಂದರೆ ಹಲವಾರು ಜನಕ್ಕೆ ಹೋದ ವರ್ಷ ಡಿಸೆಂಬರ್ ತಿಂಗಳಲ್ಲೇ ಬಂದಿದೆ. ಬಟ್ ಅವ್ರದ್ದು ಕೆಲವೊಂದಿಷ್ಟು ಜನದ್ದು ಬಂದಿಲ್ಲ. ಅದು ಏನೋ ಬಜೆಟ್ ಇಶ್ಯೂ ಕಾರಣ ಆಗಿರ್ಬೋದು, ಇಲ್ಲ ಏನೋ ತೊಂದರೆಯಿಂದ ಆಗಿರ್ಬೋದು. ಬಟ್ ನೀವು ಒಂದು ಸಾರಿ ನಿಮ್ಮ ಡಿಪಾರ್ಟ್ಮೆಂಟಿಗೆ ಹೋಗಿ ವಿಚಾರಿಸಿ. ನಿಮ್ಮದು ಸಮಾಜ ಕಲ್ಯಾಣ ಇಲಾಖೆ ಬರುತ್ತೇನೋ, ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಬರುತ್ತೇನೋ, ಆ ಡಿಪಾರ್ಟ್ಮೆಂಟ್ಗೆ ಹೋಗಿ ವಿಚಾರಿಸಿ. ಈ ರೀತಿ ಬರ್ತಾಯಿದೆ, ಯಾಕೆ ಬರುತ್ತಾ ಇಲ್ವ ಅಂತ ಅವ್ರ ಹತ್ರ ನಿಖರವಾಗಿ ಮಾತಾಡಿ. ಅವ್ರ ಹತ್ರ ನೀವೇನೋ ಅದು ಒಂದು PDF ತೊಗೊಂಡೋಗಿ, ಫಾರ್ಮ್ಯಾಟ್ನ ತೊಗೊಂಡೋಗಿ ನಿಖರವಾಗಿ ಮಾತಾಡಿ. ಏನೋ ಅವರು ಮುಂದೆ ಅವ್ರ ಹತ್ರ ಕೂಡ ಪೆಂಡಿಂಗ್ನಲ್ಲಿದ್ದರೂ ಇರ್ಬೋದು, ಅವ್ರು ಮುಂದೆ ಕಳಿಸ್ತಾರೆ. ಇಲ್ಲಪ್ಪ ಅಂದ್ರೆ ಅವ್ರ ಹತ್ರನೇ ಇಟ್ಕೊಂಡು ಎಲ್ಲ ಕಳಿಸೋದಿಲ್ಲ ಜಾಸ್ತಿ ಜನದ್ದು. ಬಟ್ ಅವ್ರ ಹತ್ರ ನೀವು ಸ್ಟ್ರೈಕ್ ಮಾಡಿ, ಇಲ್ಲಾಂದ್ರೆ ನಿಮ್ಮ ಕಾಲೇಜ್ ಕಡೆಯಿಂದ ಸ್ಟ್ರೈಕ್ ಮಾಡಿ, ಈ ರೀತಿ ತೊಂದರೆ ಆಗುತ್ತೆ ಸ್ಕಾಲರ್ಶಿಪ್ ಅಂತ. ಹೋದ ವರ್ಷ ಕೂಡ ಸ್ಟ್ರೈಕ್ ಮಾಡಿದ್ದಾರೆ, ಹಲವಾರು ಜನಕ್ಕೆ ಬಂದಿದೆ. ಬಟ್ ಇನ್ನೂ ಕೆಲವೊಂದಿಷ್ಟು ಜನದ್ದು ಅಮೌಂಟ್ ಬಂದಿಲ್ಲ. ಸ್ಟ್ರೈಕ್ ಮಾಡಿ ಸಲುವಾಗಿಯೇ ಬಂದಿದ್ದೆವು 2022 ಸ್ಕಾಲರ್ಶಿಪ್ಪು. ಅದ್ರ ಸಲುವಾಗಿಯೇ ಇನ್ನೂ ಕೆಲವೊಂದಿಷ್ಟು ಜನ ಬಂದಿಲ್ಲ. ಬಟ್ ಫಂಡ್ ಖಾಲಿ ಆಗಿರ್ಬೋದು ಆಲ್ಮೋಸ್ಟ್. ಅಂದರೆ ಬರುತ್ತೆ, ವೇಟ್ ಮಾಡ್ಕೊಳ್ಳಿ. ಈ ವರ್ಷದ್ದು ಈ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಬರುತ್ತೆ. ಬರಲಿಲ್ಲಪ್ಪ ಅಂತಂದರೆ ಡಿಸೆಂಬರ್ನಲ್ಲಿ 100% ಬರುತ್ತೆ. ಏನೂ ತೊಂದರೆ ತಗೋಬೇಡಿ, ಬರುತ್ತೆ. ಈ ವರ್ಷದ್ದು ಮುಂದಿನ ವರ್ಷ ಅಂತ ಅಂದಂಗೆ ಈ ವರ್ಷದ್ದು ಹೋಗಿ ಮುಂದಿನ ವರ್ಷದ್ದು ಹೋಗಿ ಈ ವರ್ಷ ಅಂದಂಗೆ ಬರುತ್ತೆ. ವೇಟ್ ಮಾಡ್ಕೊಳ್ಳಿ. ಅಷ್ಟೇ ವೀಡಿಯೋನಲ್ಲಿ ನಾನು ಹೇಳ್ಕೊಡೋಕೆ ಬಂದಿದ್ದು. ಇವಾಗ ಅಪ್ಡೇಟ್ ಕೊಡ್ತೀವಿ. ಆದಷ್ಟು ವೀಡಿಯೋ ಏನಿದೆ ನಿಮ್ಮ ಫ್ರೆಂಡ್ಸ್ಗೆ ರೀಚ್ ಮಾಡಿ. ಹಾಗೆ ನಮಗೂ ಸಪೋರ್ಟ್ ಮಾಡಿ, ಅಂದರೆ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಆಗುತ್ತೆ ನಮಗೆ. ಓಕೆ, ವೀಡಿಯೋ ಇಷ್ಟ ಲೈಕ್ ಮಾಡಿ. ಥ್ಯಾಂಕ್ ಯು. ಟಾಟಾ, ಬಾಯ್.